ಶ್ರುತಿ ಅವರು ತುಂಬ ವರ್ಷಗಳಾಗಿತ್ತು ಮೇನ್ ಲೀಡ್ ಪಾತ್ರಗಳಲ್ಲಿ ಕಾಣಿಸ್ಕೊಂಡು. ಶ್ರೀ ಅವರು ತುಂಬ ಸರಿ ಕಾಣಿಸ್ಕೊತಾರೆ, ಬಟ್ ಶ್ರುತಿ ಅವರು ಕಾಣಿಸ್ಕೊಂಡು ತುಂಬ ವರ್ಷಗಳೇ ಆಗೋಯ್ತು. ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ದೃಶ್ಯ ವೈಭವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಶ್ರುತಿ ಅವರು ನಾನು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಂಥ ನಟಿ. ಸೊ ನಾನೊಬ್ಬನೇ ಅಲ್ಲ, ಎಲ್ಲ ಕನ್ನಡಿಗರು ಕೂಡ ನೋಡ್ಕೊಂಡು ಬಂದಂಥ ನಟಿ. ಅವರು ಅಳಮುಂಜಿ ಪಾತ್ರಕ್ಕೇ ಫೇಮಸ್ಸು, ಜನಪ್ರಿಯತೆ ಪಡೆದವರು. ಜೊತೆಗೆ ಒಂದಿಷ್ಟು ಮಾಸ ಸಿನಿಮಾಗಳಲ್ಲೂ ಕೂಡ, ಅಂದರೆ ಸ್ತ್ರೀ ಅಂತ ಸಿನಿಮಾಗಳು, ಕಾಮಿಡಿ ಪಾತ್ರಗಳಲ್ಲೆಲ್ಲ ಕಾಣಿಸ್ಕೊಂಡು ಯಶಸ್ವಿ ಆದವರು. ಈಗ ಆ್ಯಸ್ ಇಟ್ ಈಸ್ ವಯಸ್ಸಿಗೆ ತಕ್ಕಂತೆ ಪಾತ್ರಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅವರು ಲೀಡಾಗಿ ಏನು ಕಾಣಿಸ್ಕೊಂಡಿದ್ದಿಲ್ಲ ಅದೇ ರೀತಿ ಈಗ ಲೀಡಾಗಿಯೇ ಒಂದು ಸಿನಿಮಾ ಮಾಡ್ತಾಯಿದ್ದಾರೆ. ಆ ಚಿತ್ರದ ಹೆಸರು ಮದರ್. ವಿಶೇಷ ಅಂದರೆ ಇದು ಅವರು ನಟಿಸ್ತಾ ಇರೋ 175ನೇ ಸಿನಿಮಾ. ಈ ಚಿತ್ರವನ್ನು ನಿರ್ದೇಶನ ಮಾಡ್ತಾ ಇರೋರು ನಮ್ಮ ರಾಕೇಶ್ ಸೋಮಣ್ಣ ಸರ್. ಜೂನ್ 10ನೇ ತಾರೀಕು ಅಂದರೆ ಕಳೆದ ತಿಂಗಳು ಈ ಚಿತ್ರದ ಮುಹೂರ್ತ ಬೆಂಗಳೂರಿನ ಬಂಡಿ ಮಹಾಕಾಳಿ ದೇವಸ್ಥಾನದಲ್ಲಿ ನೆರವೇರಿತ್ತು. ನಾಗತಳಿ ಚಂದ್ರಶೇಖರ್ ಅವರು, ನಟ ವಿನೋದ್ ಪ್ರಭಾಕರ್ ಅವರು ಸೇರಿದಂತೆ ಹಲವಾರು ಕಲಾವಿದರು, ತಂದೆಯರು ಬಂದು ಈ ಚಿತ್ರತಂಡಕ್ಕೆ ಶುಭ ಹಾರೈಸಿ ಕ್ಲ್ಯಾಪ್ ಮಾಡೋ ಮೂಲಕ ಶುಭ ಹಾರೈಸಿದರು. ಆ ವಿಚಾರ ಎಲ್ರಿಗೂ ಗೊತ್ತು. ಅದ್ರ ಬಗ್ಗೆ ಕೂಡ ನಾನು ಒಂದು ವಿಡಿಯೋ ಕಾಲ್ ಮೂಲಕ ನಾನು ಹಂಚ್ಕೊಂಡಿದ್ದೆ. ಸೊ ಈ ಚಿತ್ರದ ಶೂಟಿಂಗ್ ಆರಂಭ ಆಗೋ ಅಂದರೆ ಮಂಡ್ಯ ಮತ್ತು ಪಾಂಡವಪುರದ ಸುತ್ತ, ಅರಳುಕುಪ್ಪೆ, ಪಾಂಡವಪುರ, ಈ ಥರ ಒಂದಿಷ್ಟು ಹಳ್ಳಿಗಳಲ್ಲಿ ಈ ಚಿತ್ರದ ಚಿತ್ರೀಕರಣ ನಡೆಯಲಿದೆ ಅಂತ ಹೇಳ್ಬಿಟ್ಟು ಒಂದು ಮಾಹಿತಿ ಕೊಟ್ಟಿದ್ದೆ. ಅದರಂತೆ ಇವಾಗ ಯಶಸ್ವಿ 35 ದಿನಗಳ ಚಿತ್ರದ ಚಿತ್ರೀಕರಣ ಮುಗಿಸ್ಕೊಂಡಿದೆ. ಚಿತ್ರದ ಶೂಟಿಂಗ್ ಕೂಡ ಈಗ ಕಂಪ್ಲೀಟ್ ಆಗಿದೆ. ಇದ್ರ ಬಗ್ಗೆ ನಿರ್ದೇಶಕರಾದ ರಾಕೇಶ್ ಸರ್ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಹಂಚ್ಕೊಂಡಿದ್ದಾರೆ. ಜೊತೆಗೆ ಪೇಪರಲ್ಲೂ ಕೂಡ ಆರ್ಟಿಕಲ್ ಎಲ್ಲ ಬಂದಿದೆ. ನಂಗೆ ತುಂಬ ಖುಷಿ ಆಯಿತು. ಫೋನ್ ಮಾಡಿನೂ ಕೂಡ ವಿಶ್ ಮಾಡಿದೆ. ಪರವಾಗಿಲ್ಲ ಸರ್, ಅಂದ್ಕೊಂಡಂತೆ ಆಯಿತಾ, ಹೇಗೆ ಬಂತು ಏನಂತ ಕೇಳಿದೆ. ಸೂಪರಾಗಿ ಬಂದಿದೆ ಅಂತ ಹೇಳಿದ್ರು. ಇನ್ನೇನು ಎಡಿಟಿಂಗು ಡಬ್ಬಿಂಗ್ ಎಲ್ಲ ಶುರು ಆಗುತ್ತೆ. ಅಲ್ಲಿಂದ ಸಿನಿಮಾದ ವಿವಿಧ ಹಂತಗಳು, ಪ್ರಚಾರ ಕಾರ್ಯ, ಸಾಂಗು, ಟೀಸರು, ಹಾಡುಗಳು ಎಲ್ಲ ಬರುತ್ತೆ. ಚಿತ್ರದ ಹಾಡುಗಳ ಬಗ್ಗೆ ಹೇಳಿದ್ರು, ಸಾಹಸ ದೃಶ್ಯಗಳ ಬಗ್ಗೆ ಹೇಳಿದ್ರು. ಸೊ ಇವತ್ತಿನ ಪೇಪರ್ ಆರ್ಟಿಕಲ್ ಬಂದಿದ್ರಲ್ಲೂ ಕೂಡ ಅದನ್ನು ನಾನು ನೋಡಿದೆ. ಈ ಚಿತ್ರವು ಸಂಪೂರ್ಣ ಹಳ್ಳಿಯಲ್ಲಿ ನಡೀತಕ್ಕಂಥ ಒಂದು ಕಥೆಯನ್ನು ಒಳಗೊಂಡಂಥ ಒಂದು ಸಿನಿಮಾ ಇದು. 55 ವರ್ಷದ ಮಂಡ್ಯ ಜಿಲ್ಲೆಯ ಅನಕ್ಷರಸ್ಥ ಮಹಿಳೆ ಆ ಪಾತ್ರದಲ್ಲಿ ಶ್ರುತಿಯವರು ಕಾಣಿಸ್ಕೊಂಡಿದ್ದಾರೆ. ಒಂದು ಮದರ್ ಅಂತ ಹೇಳಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಆ ಟೈಟ್ಲ್ ಕೇಳಿದ ತಕ್ಷಣ ಎಲ್ರಿಗೂ ಗೊತ್ತಾಗೋದ್ರೆ ತಾಯಿ ಮತ್ತು ಮಕ್ಕಳ ಸೆಂಟಿಮೆಂಟಿನ ಸಿನಿಮಾ ಅಂತ. ಶ್ರುತಿಯವರು ವಿಭಿನ್ನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಆ್ಯಕ್ಷನ್ ದೃಶ್ಯಗಳಲ್ಲೂ ಕೂಡ ಕಾಣಿಸ್ಕೊಂಡಿದ್ದಾರೆ. 2 ವಿಭಿನ್ನ ಪಾತ್ರಗಳಿದೆ ಅಂತ ಹೇಳ್ಬಿಟ್ಟು ಈಗ ಆಲ್ರೆಡಿ ಅದ್ರ ಬಗ್ಗೆ ಸುದ್ದಿನೂ ಆಗಿದೆ, ಸದ್ದು ಕೂಡ ಆಗಿದೆ. ತುಂಬ ಖುಷಿ ಆಯಿತು. ಫೈನಲ್ ಆಗಿ ಪ್ರಕೃತಿನೂ ಕೂಡ ಸಾಥ್ ನೀಡ್ತು. ಎಲ್ಲೋ ಅಂದ್ಕೊಂಡಂತೆ ಅಂದರೆ ನವಂಬರ್ ತಿಂಗಳ ಕೊನೆಯ ವಾರ ಈ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಒಂದು ರೀತಿಯಲ್ಲಿ 35 ದಿನಗಳ ಚಿತ್ರೀಕರಣ ಅಂದ ತಕ್ಷಣ ಯಾವಾಗ ಶೂಟ್ ಮಾಡ್ತಾರೆ, ಹೇಗೆ ಶೂಟ್ ಮಾಡ್ತಾರೆ ಅಂದರೆ ರಾತ್ರಿ ಹಗಲು ಕೂಡ ಫುಲ್ಲು ಆಲ್ಮೋಸ್ಟ್ ಎಷ್ಟು ಸಾಧ್ಯನೋ ಅಷ್ಟು ಶೂಟ್ ಮಾಡ್ತಾನೆ ಇದ್ದಾರೆ. ಇದರಿಂದಾಗಿ ಶ್ರುತಿಯವ್ರಿಗೂ ಕೂಡ ಆರೋಗ್ಯ ಹದಗೆಟ್ಟಿದೆ. ಯಾಕೆಂದರೆ ಡೇ ಆ್ಯಂಡ್ ನೈಟ್ ಶೂಟಿಂಗ್ ಅಂದಾಗ ಸ್ವಲ್ಪ ಕಲಾವಿದರು, ಇನ್ಫ್ಯಾಕ್ಟ್ ನಾನು ಕೂಡ ಒಂದಿನ ಹೋಗ್ಬಿಟ್ಟು ಒಂದು 1 hour, ಒಂದು 2 hours ಆ ಚಿತ್ರದ ಚಿತ್ರೀಕರಣ ಸ್ಥಳದಲ್ಲಿ ಭಾಗವಹಿಸೋ ಅವಕಾಶ ಇತ್ತು. ಆದರೆ ಭಾನುವಾರ ನಾನು ಹೋಗಿದ್ದೆ. ಹೀಗಾಗಿ ಆ ಮುಖ್ಯ ಕಲಾವಿದರು ಅಂದರೆ ಶ್ರುತಿಯವರಾಗಿರ್ಬೋದು, ಚಿರಂಜೀವಿ ಅವರು ಯಾರೂ ಇರಲಿಲ್ಲ. ಬಟ್ ಅಲ್ಲಿನ ಲೋಕಲ್ ಕಲಾವಿದರನ್ನು ಬಳಸ್ಕೊಂಡು ಶೂಟ್ ಮಾಡ್ತಾಯಿದ್ರು. ಪಾಪ ಅವರು ಡಿಸ್ಟರ್ಬ್ ಅನ್ನೋಕ್ಕಿಂತ ನನಗೆ ಅವರು ಅನುಕೂಲ ತುಂಬ ಮಾಡಿಕೊಟ್ಟಿದ್ರು. ಅದ್ರ ಬಗ್ಗೆ ನಾನು ಆಲ್ರೆಡಿ ಹೇಳ್ಕೊಂಡಿದ್ದೀನಿ. ಅಪ್ ಆ್ಯಂಡ್ ಡೌನ್ ಕೂಡ ಅವರು ನನಗೆ ವೆಹಿಕಲ್ನ ವ್ಯವಸ್ಥೆ ಮಾಡಿಕೊಟ್ರು ಹೋಗಿ ಬರೋದಕ್ಕೆ. ಅಂದರೆ ನಾನು ಮೈಸೂರಿಗೆ ಹೋದಾಗ ಆ ಪಾಂಡವಪುರದ ಅರಳುಕುಪ್ಪೆಗೆ ಹೋಗಿದ್ದೆ. ನಂಜೋಲ ಅದೆಲ್ಲ ಶೂಟಿಂಗ್ ನೋಡಿ ನನಗೆ ಅಂದರೂ ತುಂಬ ಖುಷಿ ಆಯಿತು. ಅವರು 8-10 ವರ್ಷಗಳಿಂದ ಅವರ ಪರಿಚಯದವರು. ಹೀಗಾಗಿ ಅವರ ಮೊದಲ ನಿರ್ದೇಶನ ಅಂದಾಗ ನನಗೆ ತುಂಬ ಖುಷಿ ಆಯಿತು, ತುಂಬ ಖುಷಿ ಆಗುತ್ತೆ. ಹೀಗಾಗಿ ಇರಲಿ, ನಾನು ವೈಯಕ್ತಿಕ ಬದುಕು ಅಥವಾ ಅವರ ಫ್ರೆಂಡ್ಸ್ ಬಗ್ಗೆ ನಾನು ಮಾತಾಡ್ತಾಯಿಲ್ಲ. ಚಿತ್ರದ ವಿಚಾರಕ್ಕೆ ಬರೋದಾದರೆ ಇದೊಂದು ರಗ್ಗಡ್ ಪಾತ್ರದಲ್ಲಿ ಅವರು ಕಾಣಿಸ್ಕೊಂಡಿದ್ದಾರೆ. ಶ್ರುತಿಯವರು ತುಂಬ ಚೆನ್ನಾಗಿ ನೈಜವಾಗಿ ಕಾಣಿಸ್ಕೊಂಡಿದ್ದಾರೆ. ಆಮೇಲೆ 175ನೇ ಸಿನಿಮಾ ಅಂತ ಹೇಳ್ಬಿಟ್ಟು ಯಾವುದೇ ರೀತಿ ಒತ್ತಡನೂ ಕೂಡ ಹೇರಲಿಲ್ವಂತೆ. ಅದನ್ನು ಕೂಡ ನಾನು ಕೇಳಿದೆ. ಬಟ್ ಸಿಂಪಲಾಗಿ ಬರೋರು, ಆ ಪಾತ್ರ ಏನು ಬರುತ್ತೋ ಅದನ್ನು ಆ್ಯಕ್ಟ್ ಮಾಡಿದ್ರು. ಸೀನಿಯರ್ ಮೋಸ್ಟ್ ಕಲಾವಿದರು. ಆ ಡೆಡಿಕೇಶನು, ಆ ತಾಳ್ಮೆ ಇದ್ದಿದ್ದಕ್ಕೇ ಅವ್ರು ಈ ಲೆವೆಲಿಗೆ ಬೆಳೆದಿರೋದು ನಿಜವಲ್ಲ, ಅದೊಂಥರ ಖುಷಿನೇ ಆಗುತ್ತೆ. ಇನ್ನು ಆ ಕಲಾವಿದರು ಬಹುತೇಕ ಹೊಸ ಕಲಾವಿದರೇ ಇದರ ಆ್ಯಕ್ಟ್ ಮಾಡಿದ್ದಾರೆ. ಹೀಗಾಗಿ ಆ ಚಿತ್ರದ ಚಿತ್ರೀಕರಣ ಈಗಾಗಲೇ ಸಂಪೂರ್ಣವಾಗಿ 35 ದಿನಗಳಲ್ಲಿ ಕಂಪ್ಲೀಟ್ ಆಗಿದೆ. ಇನ್ನೇನು ಎಡಿಟಿಂಗು, ಡಬ್ಬಿಂಗು, ಎಲ್ಲ ಏನು ಆ ಪೋಸ್ಟ್ ಪ್ರೊಡಕ್ಷನ್ ಏನೇನು ಇರುತ್ತೆ ಅದೆಲ್ಲ ಮುಗಿಸ್ಕೊಂಡು ಈ ಚಿತ್ರ ನವಂಬರ್ ತಿಂಗಳಲ್ಲಿ ಪ್ರೇಕ್ಷಕರ ಎದುರು ಬರಲಿದೆ. ಇನ್ನು ಶ್ರುತಿಯವರು 55 ವರ್ಷದ ಮಹಿಳಾ ಪಾತ್ರ ಅಂತ ಹೇಳಿದ ತಕ್ಷಣ ತನ್ನ ಸಂಸಾರ ಉಳಿಸ್ಕೊಳ್ಳಲು ಅವಳು ಏನೇನು ಹೋರಾಡ್ತಾಳೆ ಅನ್ನೋದೇ ಈ ಚಿತ್ರದ ಒನ್ಲೈನ್ ಕತೆ. ಅಥವಾ ಎಲ್ಲ ಡೈರೆಕ್ಟರ್ ಕೂಡ ಹೇಳ್ಬಿಟ್ಟಿದ್ದಾರೆ, ನಾನೇನು ಸ್ಪಾಯ್ಲ್ ಮಾಡ್ತಾ ಇಲ್ಲ. ಈಗ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ. ಈ ಚಿತ್ರದ ಪೋಸ್ಟರ್ಗಳು ತುಂಬ ಇಷ್ಟ. ಅದು ಯುವ ಜೋಡಿ ಆ್ಯಕ್ಟ್ ಮಾಡೋದಾಗಿರ್ಬೋದು ತುಂಬ ಚೆನ್ನಾಗಿ ಬಂದಿದೆ.
ಹೀಗಾಗಿ 40% ಬರೀ ಈ ಚಿತ್ರದಲ್ಲಿ ಆ್ಯಕ್ಷನ್ ಇರಲಾರ್ದೆ ಅಂತ ಹೇಳ್ತಾ ಇದ್ದಾರೆ. ಈ ಚಿತ್ರ ಪೋಸ್ಟರ್ ಆ ಕೊಡ್ಲಿ ಇಟ್ಕೊಂಡು ಯಾವ ರೀತಿ ಚಂದ ಕಾಣ್ತಾರೆ ನೋಡಿ ಶ್ರುತಿ ಅವರ. ನನಗನ್ಸುತ್ತೆ ಅಂದರೆ ಶ್ರುತಿ ಅವರು ತುಂಬ ವರ್ಷಗಳಾಗಿತ್ತು ಮೇನ್ ಲೀಡ್ ಪಾತ್ರಗಳಲ್ಲಿ ಕಾಣಿಸ್ಕೊಂಡು. ಬಹುಶಃ ಈ ಚಿತ್ರದ ಅಂದರೆ ಮಾಲಾಶ್ರೀ ಅವರು ತುಂಬ ಸರಿ ಕಾಣಿಸ್ಕೊತಾರೆ, ಬಟ್ ಶ್ರುತಿ ಅವರು ಕಾಣಿಸ್ಕೊಂಡು ತುಂಬ ವರ್ಷಗಳಾಗೋಯ್ತು. ಈ ಚಿತ್ರದಲ್ಲಿ ಅಂದರೆ ಮೇನ್ ಲೀಡಾಗಿ ಕಾಣಿಸ್ಕೊಂಡಿದ್ರೆ ಈ ಪರಂಪರೆ ಮತ್ತೆ ಶುರು ಆಗ್ಬೋದು ಅನ್ಕೋತ. ಇದೇ ಒಂದು ಟ್ರೆಂಡ್ ಸೃಷ್ಟಿ ಆಗ್ಬೋದೇನೋ, ನನಗೂ ಅದೇ ಅನ್ನಿಸ್ತು. ಸೊ ಇದು ಈ ಥರ ಆಗಲಿ ಅಂತಲೂ ಕೂಡ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ. ಒಳ್ಳೆಯದಾಗಲಿ ಈ ಚಿತ್ರಕ್ಕೆ, ಈ ಚಿತ್ರತಂಡದವ್ರಿಗೂ ಕೂಡ ಒಳ್ಳೆಯದಾಗಲಿ. ರಾಕೇಶ್ ಸರ್ ಅವರ ವಿಷನ್ ತುಂಬ ಚೆನ್ನಾಗಿದೆ, ಕ್ಲಾರಿಟಿ ಆಗಿದೆ. ಅವ್ರು ಏನು ಅಂದ್ಕೊಂಡಿದ್ರು ಆ ಥರ ಬಂದಿದೆ ಅಂತೆ ಸಿನಿಮಾ. ಅದು ನಿಜಕ್ಕೂ ನನಗೆ ತುಂಬ ಹೃದಯ ತುಂಬಿ ಬಂತಂತಲೇ ಹೇಳ್ಬೋದು. ಇನ್ನು ಮದರ್ ಅಂದ ತಕ್ಷಣ ಇದು ನಾರ್ಮಲಿ ಸೆಂಟಿಮೆಂಟ್ ಸಿನಿಮಾ ಅದೆಲ್ಲ ಕಾಮನ್ ಅನಿಸುತ್ತೆ. ಬಟ್ ಇದರಲ್ಲಿ ಆ್ಯಕ್ಷನ್ ಇದೆ, ಥ್ರಿಲ್ಲರ್ ಎಲಿಮೆಂಟ್ಸ್ಗಳು ತುಂಬ ಇದೆ. ತುಂಬ ಜನ ಕಲಾವಿದರು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಬಹುತೇಕ ಈ ಚಿತ್ರದ ಚಿತ್ರೀಕರಣ ಹಳ್ಳಿಗಳಲ್ಲೇ ನಡೆದುಬಿಟ್ಟಿದೆ. ಹೀಗಾಗಿ ಒಂದು ಮಂಡ್ಯದ ಹಳ್ಳಿಯ ಸ್ಲ್ಯಾಂಗ್ ಕೂಡ ಇದು ಇರಲಿದೆ, ಅಲ್ಲಿಯ ಭಾಷಾ ಶೈಲಿನೂ ಕೂಡ ಈ ಚಿತ್ರದಲ್ಲಿ ಇರಲಿದೆ. ಸೊ ಹೀಗಾಗಿ ನನಗಂದ್ರೂ ತುಂಬ ಖುಷಿ ಆಯಿತು. ಆಮೇಲೆ ನಾನೀಗ ಆಲ್ರೆಡಿ ಹೇಳಿದಂತೆ ಮದರ್ ಅಂದ ತಕ್ಷಣ ಮದರ್ ಆ ಟೈಟ್ಲ್ ಇಟ್ಕೊಂಡು ಬರ್ತಕ್ಕಂಥ 3 ಸಿನಿಮಾಗಳ ಬಗ್ಗೆ ನಾನು ಅಪ್ಡೇಟ್ ಕೊಟ್ಟಿದ್ದೆ. ಡಾಲಿ ಧನಂಜಯ ಅವ್ರದ್ದು ಮದರ್ ಪ್ರಾಮಿಸ್ ಆ ಸಿನಿಮಾ ಬಂತು, ಒಂದು ಡೀಸೆಂಟ್ ಹಿಟ್ ಆಯಿತು. ಅದಾದಮೇಲೆ ನಾನು ಮದರ್ ಲವ್, ನಮ್ಮ ಸ್ಟಾರ್ ಕನ್ನಡಿಗ ಚಿತ್ರದ ನಿರ್ದೇಶಕರು ಮಂಜುನಾಥ್ ಅಂದರೆ ವಿಕ್ರಮ್ ಅವರು ನಿರ್ದೇಶನ ಮಾಡಿರೋ ಮದರ್ ಲವ್, ಈ ಚಿತ್ರದ ಚಿತ್ರೀಕರಣ ಈಗ ನಡೀತದೆ. 50% ಕಂಪ್ಲೀಟ್ ಆಗಿದೆ. ಇನ್ನೇನು ಆ ಚಿತ್ರದ ಚಿತ್ರೀಕರಣ ಈಗ ಮತ್ತೆ ಶುರುವಾಗುತ್ತೆ. ಆದಷ್ಟು ಬೇಗ ಆ ಚಿತ್ರನೂ ಕೂಡ ಬರುತ್ತೆ. ಇನ್ನು 3ನೇದು ಮದರ್. ಹೀಗಾಗಿ ಮದರ್ ಲವ್, ಮದರ್ ಪ್ರಾಮಿಸ್, ಮದರ್. ಸೊ ಈ 3 ಮದರ್ಗಳು ಒಂದು ರೀತಿ ಇದೇ ವರ್ಷ ಬ್ಯಾಕ್ ಟು ಬ್ಯಾಕ್ ಬರ್ತಾವಂತಲೇ ಹೇಳ್ಬೋದು. ಈಗ ಆಲ್ರೆಡಿ ಮದರ್ ಪ್ರಾಮಿಸ್ ಬಂದೋಯ್ತು. ಈಗ ಇನ್ನೇನು ನವಂಬರ್ ತಿಂಗಳು ಅಥವಾ ಡಿಸೆಂಬರ್ ತಿಂಗಳಲ್ಲಿ, ಒಟ್ಟು ನವಂಬರ್ ತಿಂಗಳಂತ ಹೇಳ್ಬಿಟ್ಟಿದ್ದಾರೆ. ಸೊ ಮದರ್ ಸಿನಿಮಾ ಬರುತ್ತೆ. ಅದಾದಮೇಲೆ ಮದರ್ ಲವ್. ಬಟ್ ನೋಡಬೇಕು ಮದರ್ ಲವ್ ಫಸ್ಟ್ ಬರುತ್ತಾ ಮದರ್ ಬರುತ್ತಾ, ಅದು ತುಂಬ ಕ್ಯೂರಿಯಾಸಿಟಿ ಇದೆ. ಮದರ್ ಲವಲ್ಲಿ ನಮ್ಮ ಶ್ರೀನಗರ್ ಕಿಟ್ಟಿ ಅವರು ಒಂದು ಮೇನ್ ಲೀಡ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅವರು ಸ್ವಲ್ಪ ರಕ್ತಬಂಧೆ ಆಗಿತ್ತು. ಬಟ್ ಇದು ಮದರ್ ಈ ಚಿತ್ರ ಒಂದು ಗ್ರಾಮೀಣ ಹಿನ್ನೆಲೆ ಕಥೆಯನ್ನು ಒಳಗೊಂಡಂಥ ಒಂದು ಸಿನಿಮಾ ಅಂತಲೇ ಹೇಳ್ಬೋದು. ತುಂಬ ಕ್ಯೂರಿಯಾಸಿಟಿ ಇದೆ. ಈಗ ಆಲ್ರೆಡಿ ಫಸ್ಟ್ ಲುಕ್ ಪೋಸ್ಟರ್ಸು ಅವತ್ತು ಮುಹೂರ್ತ ದಿನ ಏನು ಬಿಡುಗಡೆ ಮಾಡಿದರು, ತುಂಬ ಚೆನ್ನಾಗಿ ಬಂದಿತ್ತು. ಒಳ್ಳೆ ಟಾಕ್ ಕೂಡ ಬಂದಿತ್ತು. ವಿನೋದ್ ಪ್ರಭಾಕರ್ ಅವರು ಕೂಡ ಅಷ್ಟೇ ಹೊಗಳ್ಬಿಟ್ಟು ತುಂಬ ಚೆನ್ನಾಗಿ ಮಾತಾಡಿದರು ಆ ಸಿನಿಮಾದ ಬಗ್ಗೆ. ಶ್ರುತಿ ಅವರು ಅಷ್ಟೇ, ಅಂದರೆ 175ನೇ ಸಿನಿಮಾ ಅಂತಂದು ಹೇಳ್ಬಿಟ್ಟು ಅವರು ಎಲ್ಲೂ ನಿರ್ದೇಶಕರಿಗಾಗಿರ್ಬೋದು, ನಿರ್ಮಾಪಕರಿಗಾಗಿರ್ಬೋದು, ಕತೆ ಯಾವ ಕಲಾವಿದರು ಒತ್ತಡ ಹಾಕಲಿಲ್ವಂತೆ. ಅದು ನೋಡಿ, ಅದೇ ಇಲ್ಲಿವರೆಗೂ ಬೆಳೆಸಿರೋ ಕಾರಣನೇ ಅದು ಅಂತಲೇ ಹೇಳ್ತೀನಿ. ಒಂಥರ ಡೌನ್ ಟು ಅರ್ತ್ ಅಂತಲೇ ಹೇಳ್ಬೋದು. ಅವರು ನಿರ್ವಹಿಸೋ ಪಾತ್ರಗಳಿಲ್ಲ, ಮಾಡದಿರೋ ಆ್ಯಕ್ಟಿಂಗು ಸೂಪರ್. ನನಗೆ ಶ್ರುತಿಯವರು ತುಂಬ ಅಳಿಸ್ತಾರಲ್ಲ, ಆ ಅಳಿಸೋ ಪಾತ್ರಗಳಿಂತ ನನಗೆ ಒಂದು ರೀತಿ ಕಾಮಿಡಿ, ಬನ್ನಿ ಒಂದ್ಸಲ ನೋಡಿ, ಸ್ತ್ರೀ, ಈ ಥರ ಮಿನುಗುತ್ತಾರೆ, ಈ ಥರ ಸಿನಿಮಾಗಳು ನನಗೆ ತುಂಬ ಇಷ್ಟ. ಮುಂಜಿ ಪಾತ್ರಗಳಿಂದ ಫೇಮಸ್ ಆಗಿದ್ದಾರೆ. ಬಟ್ ಈ ಚಿತ್ರದಲ್ಲಿ ಅವ್ರು ಅಳಿಸ್ತಾರೋ ನಗಿಸ್ತಾರೋ, ಒಂದು ಪ್ರೇಕ್ಷಕರನ್ನು ಹಿಡಿದಿಟ್ಕೊಳ್ಳೋದಂತೂ ಗ್ಯಾರಂಟಿ ಅಂತ ಈಗ ಆಲ್ರೆಡಿ ಸುದ್ದಿಯಾಗಿದೆ, ಸದ್ದು ಕೂಡ ಮಾಡ್ತಾಯಿದೆ. ಸೊ ಈಗ ನೀವು ಯಾರ್ಯಾರು ಮದರ್ ಸಿನಿಮಾಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀರಾ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಕಮೆಂಟ್ ಮೂಲಕ ಹಂಚ್ಕೊಳ್ಳಿ ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಹಾಗೆಯೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.